ಹಾಗೆ ಅಲ್ಲಿ ಮನೇಲಿ ಮಕ್ಳಿದ್ದು ಬಿಟ್ಟರೆ ಅಡುಗೆ ಏನಪ್ಪ ಮಾಡೋದು ಇವ್ರಿಗೆ ವೆರೈಟಿಯಾಗಿ ಅನ್ನೋದೇ ಅಮ್ಮಂದ್ರೆ ಟೆನ್ಷನ್ ಆಗಿಬಿಡುತ್ತೆ. ಅವರು ತಿಂದಿಲ್ಲ ಅಂದರೆ ತಾಯಂದ್ರಿಗೂ ಕೂಡ ಸಮಾಧಾನ ಇರಲ್ಲ. ಹಾಗಾಗಿ ಮಕ್ಕಳು ಏನು ಕೇಳ್ತಾರೋ ಅದನ್ನು ಮಾಡೋದು ನಮ್ಮ ಕೆಲಸ ಆಗಿಬಿಟ್ಟಿದೆ. ಇನ್ನು ಹೆಲ್ದಿಯಾಗಿ ಕೂಡ ಇರಬೇಕು ಮತ್ತು ಅವ್ರಿಗೂ ತಿನ್ನೋಕ್ಕೆ ಸ್ಪೆಷಲ್ ಅಂತ ಅನಿಸ್ಬೇಕು. ಹಾಗಾಗಿ ನಾನು ಇವತ್ತು ವೆಜ್ ಪನ್ನೀರ್ ರೋಲ್ನ ಮಾಡ್ಕೊಡ್ತಾ ಇದ್ದೀನಿ. ಇದನ್ನು ಮಾಡೋದು ತುಂಬಾ ಈಸಿ ಅಂತಲೇ ಹೇಳ್ಬೋದು. ಮೊದಲನೇದಾಗಿ ಒಂದು 100ರಿಂದ 150 ಗ್ರಾಮ್ ಪನ್ನೀರ್ಗೆ ನಾನು ಇವಾಗ ಮೊಸರು, ಧನಿಯಾ ಪುಡಿ, ಖಾರದ ಪುಡಿ, ಮೆಣಸಿನ ಪುಡಿ, ಅರಿಶಿನ ಪುಡಿ, ಗರಂ ಮಸಾಲ, ಉಪ್ಪು, ಕಸ್ತೂರಿ ಮೇಥಿನ ಹಾಕಿ ನೆನೆಸಿಟ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಮ್ಯಾರಿನೇಟ್ ಮಾಡ್ಕೊಂಡಿರೋ ಪನ್ನೀರ್ನ ಸೇರಿಸಿ ಒಂದು 5 ನಿಮಿಷ ಫ್ರೈ ಆದಮೇಲೆ ಕಟ್ ಮಾಡಿ ಇಟ್ಕೊಂಡಿದ್ನಲ್ವ ಆವಾಗಲೇ ತರಕಾರಿನ ನಾನು ರೆಡ್ ಬೆಲ್ ಪೆಪ್ಪರು ಮತ್ತು ಗ್ರೀನ್ ಬೆಲ್ ಪೆಪ್ಪರು, ಸ್ವಲ್ಪ ಕ್ಯಾಬೇಜ್ನ ತೊಗೊಂಡಿದ್ದೀನಿ, ಒಂದು ಈರುಳ್ಳಿ, ಒಂದು ಟೊಮೆಟೊನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಲಿಡ್ನ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಲೋ ಫ್ಲೇಮಲ್ಲೇ. ಜಾಸ್ತಿ ತರಕಾರಿ ಬೆಂದರೆ ಅಷ್ಟೊಂದು ಚೆನ್ನಾಗಿರಲ್ಲ, ಕ್ರಿಸ್ಪಿ ಆಗಿದ್ರೆ ತುಂಬಾ ಟೇಸ್ಟಿ ಆಗಿರುತ್ತೆ. ಇದ್ರ ಜೊತೆ ನಾನು ಮಯೋನೀಸ್ನು ಕೂಡ ಮನೇಲೆ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಮಾಡ್ಕೊಳ್ಳೋಕೆ ನಾನು ನೆನೆಸಿಟ್ಕೊಂಡಿರೋ ಗೋಡಂಬಿನ ತೊಗೊಂಡಿದ್ದೀನಿ, ಸ್ವಲ್ಪ ಮೊಸರು, ಒಂದು 2ರಿಂದ 3 ಕ್ಯೂಬ್ ಆಗೋಷ್ಟು ಪನ್ನೀರ್ನ ತೊಗೊಂಡಿದ್ದೀನಿ, ಸ್ವಲ್ಪ ಪೆಪ್ಪರ್ ಪುಡಿನ ಹಾಕ್ಕೊಂಡು 2 ಎಸಳು ಬೆಳ್ಳುಳ್ಳಿನ ಸೇರಿಸ್ಕೊಂಡು ಮಿಕ್ಸಿ ಮಾಡಿಕೊಂಡ್ರೆ ಮಯೋನೀಸ್ ಕೂಡ ರೆಡಿ ಆಗಿಬಿಡುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಹೊರಗಡೆ ತೊಗೊಂಬಂದಿರೋದಕ್ಕಿಂತ ಇದು ತುಂಬ ರುಚಿಯಾಗಿರುತ್ತೆ. ಪುದೀನ ಚಟ್ನಿನ ಚಪಾತಿಗೆ ಸ್ಪ್ರೆಡ್ ಮಾಡಿ ಇನ್ನು ಸ್ಟಫಿಂಗ್ ಮಾಡಿಬಿಟ್ಟು ಸ್ವಲ್ಪ ಮಯೋನೀಸ್ ಜೊತೆ ತಿಂದರೆ ಸೂಪರ್ ಆಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ ಆಯಿತಾ.